ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ವಿದ್ಯುತ್ ಕಾಯ್ದೆ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಹೆಸ್ಕಾಂ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದರು. ರಾಮದುರ್ಗದ ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಿಬ್ಬಂದಿಗಳು ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿ ವಿರೋಧಿಸಿ ಆಕ್ರೋಶವನ್ನ ಹೊರಹಾಕಿದರು. ಸುಧಾರಣೆ ನೆಪದಲ್ಲಿ ಹೆಸ್ಕಾಂ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ ಖಾಸಗೀಕರಣ ನೀತಿಯಿಂದ ಗುತ್ತಿಗೆ ಆಧಾರದ ಮೇಲೆ ನೌಕರಿಯನ್ನು ನೀಡಲಾಗ್ತಾ ಇದೆ. ಹೀಗಾದರೆ ಹೆಸ್ಕಾಂ ಸಿಬ್ಬಂದಿ ಕುಟುಂಬಗಳು ಬೀದಿ ಪಾಲಾಗುತ್ತೆ. ಈ ಹಿನ್ನೆಲೆ ಈ ನೀತಿಯನ್ನ ಸರ್ಕಾರ ವಾಪಸ್ ಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನೌಕರರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ನೌಕರರ ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ. ಅದಕ್ಕೆ ಇವನ್ನ ಇದೇನತ್ತಲ್ಲ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೂ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಸುಧಾರಣೆ ನೆಪದಲ್ಲಿ ನಮ್ಮ ಸಂಘಟನೆಗಳನ್ನು ಒಡಿತಾ ಇದ್ದಾವೆ. ಈಗ 1999ರ ಸುಧಾರಣಾ ಕಾಯ್ದೆ ಬಂತು, 2003 ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಸುಧಾರಣಾ ಕಾಯ್ದೆ ಬಂತು, ಕವಿಮಾಮ್ ಇದ್ದದ್ದು ಕವಿಪ್ರೇರಣೆ ಆಯಿತು. ಕವಿಪ್ರೇರಣೆ ಆದ ನಂತರ 2003ರಲ್ಲಿ ಕಂಪ್ನಿಗಳು ಬಂದ ನಂತರ ಏನಾಯಿತು, ಈಗ ನಮ್ಮಲ್ಲಿ ಸಾಕಷ್ಟು ಈಗ ನೀವು ಅಂತಿರ್ಬೇಕಿನ್ನ ಈ ನಮ್ಮ ಖಾಸಗೀಕರಣ ಆಗಿಲ್ಲ ಅಂತ. ಬಟ್ 50% ಈಗ ಆಲ್ರೆಡಿ ನಾವು ಖಾಸಗೀಕರಣದೊಳಗೆ ಆಗಿಬಿಟ್ಟಿದ್ದೀವಿ. ಈಗ ನಮಗೆ ಮೊದಲು ಸ್ಟೇಷನ್ನಲ್ಲಿ ಆಪರೇಟರ್ಗಳು ನಮ್ಮವರಿದ್ದರು. ಈ ಸ್ಟೇಷನ್ದಲ್ಲಿ ಔಟ್ಸೋರ್ಸ್ ಮೂಲಕ ಆಪರೇಟರ್ಗಳು ಬರ್ತಾ ಇದ್ದಾರೆ, ಹೆಲ್ಪರ್ಗಳು ಇದ್ದಾರೆ. ಆಮೇಲೆ ವೆಹಿಕಲ್ಸ್ಗಳೆಲ್ಲ ಡಿಪಾರ್ಟ್ಮೆಂಟ್ ಇತ್ತು, ವೆಹಿಕಲ್ಸ್ಗಳೆಲ್ಲ ಈಗ ಪ್ರೈವೇಟ್ ಆಗಿದ್ದಾವೆ. ಪ್ರೈವೇಟ್ ವೆಹಿಕಲ್ಸ್ಗಳು ತೊಗೊಂಡಿದ್ದೀವಿ. ಆಮೇಲೆ ನಮಗೆ ಕಂಪ್ಯೂಟರೈಸೇಷನ್ TRM ಬಂದಿದೆ. TRM ಆಲ್ಸೋ ಹೊರಗಿನವರು, ನಮ್ಮ ಎಂಪ್ಲಾಯೀಸ್ ಅಲ್ಲ. ಅದೇ ಥರ ಈಗ ERP ಅಂತ ಬರ್ತಾ ಇದೆ, ಅವರು ಸಹಿತ ಹೊರಗಿನವರು. ಅಂದರೆ ಹಂತವಾಗಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಬಾಡಿ ಕಟ್ ಮಾಡ್ತಾ ಇದ್ದಾರೆ, ಪೀಸ್ ಮಾಡ್ತಾ ಇದ್ದಾರೆ. ಒಂದು ಕೈ ಒಂದು ಕಡೆ ಒಂದು ವರ್ಷ ಕಟ್ ಮಾಡೋದು, ಕಾಲು ಒಂದು ಸಲ ಕಟ್ ಮಾಡೋದು, ಈ ಥರ ಕಟ್ ಮಾಡಿ ಈಗ ಉಳಿದಂದ್ರೆ ಹಾರ್ಟ್ ಅಷ್ಟೇ ಉಳಿದಿದೆ ನಮ್ಮದು. ಅದನ್ನು ಯಾವಾಗ ಏನಾಗ್ತಕ್ಕೂ ಗೊತ್ತಿಲ್ಲ. ಅದಕ್ಕೆ ನಾವು ನೌಕರರು ಏನಿದೀವಿ ಜಾಗೃತ ಆಗ್ಬಿಡ್ತು. ಈಗ ನೋಡ್ರಿ, ಇವತ್ತು ಮುಂಜಾನೆ ಬೆಳಿಗ್ಗೆ 10 ಗಂಟೆಗೆ ಮುಸ್ಕರ ಕರೆದಿದ್ದಾರೆ 6.9ದವರು. ನೀವು ಯಾರು ಅದಕ್ಕೆ ಅಂದರೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ನೌಕರಿ ಬೀದಿಗೆ ಬೀಳ್ತಕ್ಕಂದ್ರೂ ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂತಂದ್ರೆ ನೀವು ಜಾಗೃತ ಆಗಿ ನೀವು ಹೋರಾಟ ಯೂನಿಟ್ ನಿಮ್ಮ 6.9 ಆಗಲಿ ಒಗ್ಗಟ್ಟು ನಮ್ಮ ಸಂಘಟನೆಗಳು ಏನು ಕರೆ ಕೊಟ್ಟಿರ್ತಾವೆ ಅದಕ್ಕೆ ನಾವು ಭದ್ರಾಗಿರಲಿಲ್ಲ ಅಂತಂದ್ರೆ ನಮಗೆ ತೊಂದರೆ ಆಗೋದು ಸತ್ಸಿದ್ಧ. ಅದನ್ನು ತಿಳ್ಕೊಳ್ರಿ. ಯಾಕಂದ್ರೆ ಈಗ ಸಂಘಟನೆಗಳು ಇದ್ರೆ ಮಾತ್ರ ನಮ್ಮ ಸರ್ಕಾರಕ್ಕೆ ನಾವು ಸವಾಲು ಹೊಡ್ಬೋದು. ಈ ಸಂಘಟನೆ ಇರಲಿಲ್ಲ ಅಂತಂದ್ರೆ ಸರ್ಕಾರ ಏನು ಮಾಡ್ತೈತಿ ಅದನ್ನು ಮಾಡಿಸ್ಕೊಂಡು ನಮ್ಮ ಮನೆ ಕಡೆ ಹೋಗುವಂಥ ಪರಿಸ್ಥಿತಿ ಭಾಳ ದೂರ ಇಲ್ಲ. ಅದಕ್ಕೆ ಈಗ ನಮ್ಮ ನೋಡ್ರಿ, ಮತ್ತು ಸೋಲಾರ್ ಬಂತು, ಈಗ ಕುಸುಮ್ B ಬಂತು, ಕುಸುಮ್ C ಬಂತು. ಅಂದ್ರೆ ಎಷ್ಟು ವೇಗವಾಗಿ ನಮ್ಮನ್ನು ಅತಿಕ್ರಮಣ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ದು ಇನ್ನೊಂದು 5 ವರ್ಷ 10 ವರ್ಷದಲ್ಲಿ ನಮ್ಮ ಎಕ್ಸಿಸ್ಟೆನ್ಸೇ ಇರೋಂಗಿಲ್ಲ. ನಮ್ಮ ನೌಕರದ್ದು ಏನತ್ತಲ್ಲ ಮೂಲ ಈಗೇನು ನಾವು ನೌಕರಿ ಮಾಡ್ತಲ್ಲ, ನಮ್ದು ಏನು ಎಕ್ಸಿಸ್ಟೆನ್ಸೇ ಇರೋಂಗಿಲ್ಲ. ಎಲ್ಲ ಹೊರಗಿನವ್ರು ಅತಿಕ್ರಮ ಮಾಡಿಬಿಟ್ರೆ ನಮ್ದೇನು ಗೊತ್ತಿರ್ತಲ್ಲ, ಉಳಿಯಂಗಿಲ್ಲ. ನಮ್ದು ಏನು ಹಕ್ಕುಗಳನ್ನು ತೊಗೊಳಕ್ಕಾಗಂಗಿಲ್ಲ, ನಮ್ಮ ಅಧಿಕಾರ ಚಲಾಯಿಸನ ಆಗಂಗಿಲ್ಲ, ನಮಗೆ ಏನು ಸವಲತ್ತುಗಳು ಸಿಗೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿರಿ. ಇವತ್ತೇನು ಕರೆದಿದ್ದಾರೆ, ಇವತ್ತು ನಾವು ದೇಶಾದ್ಯಂತ ಏನು ಕರೆದಿದ್ದಾರೆ, ನಾವು ಅದೇ ಥರ ನಮ್ಮ ರಾಜ್ಯದಾಗೂ ನಮ್ಮ ಇಲಾಖೆಯೊಳಗೂ ಕರೆದಿದ್ದಾರೆ. ಇವತ್ತು ನಾವು ಶಾಂತಿಯುತ ಒಂದು ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ನಮ್ಮ ಹೋರಾಟ ಸರ್ಕಾರಕ್ಕೆ ಮುಟ್ಟಲಿ. ಆ ಸರ್ಕಾರಕ್ಕೆ ನಮ್ಮ ಶಾಂತಿಯುತ ಹೋರಾಟವನ್ನು ಅವರು ಗಮನಿಸಿ ಈ ವಿಧೇಯಕ ಏನಂತ 2026 ಇದನ್ನು ಜಾರಿಗೆ ತರೋದನ್ನು ಮುಂದಕ್ಕೆ ಹಾಕಲಿ, ಅಥವಾ ಅದನ್ನು ತರಲೇಬಾರದು ಅನ್ನುವಂಥ ನಿಲುವಿಗೆ ಸರ್ಕಾರ ಬರಲಿ ಅಂತ ಆಶಿಸ್ತಾ ಈಗ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.